ನಮಸ್ಕಾರ ವೀಕ್ಷಕರೇ, ನಾವು ಈಗ ಹೊನ್ನಾವರ ಬಂದ ಅಂತಂದ್ರೆ ಒಂದು ಜಾಯ್ ಅಂಡ್ ಜಾಯ್ ಅಂತಂದು ಎಲ್ಲರಿಗೂ ಒಂದು ಕಾಣುವಂಥದ್ದು. ಯಾಕಂದ್ರೆ ಇಲ್ಲಿ ಬಂದ್ರೆ ಇಲ್ಲಿ ವೆದರ್ಗೂ ಅದ್ರೊಂದು ವಾಟರ್ ಪಾರ್ಕ್ ಅಂತ ಇದ್ರೆ ಎಲ್ಲರೂ ಎಂಜಾಯ್ ಮಾಡ್ತಾರಂತ ಎಲ್ಲರಿಗೂ ಮೊದ್ಲಿಂದ ಒಂದು ಕನ್ಸಿತ್ತು. ಅದನ್ನ ಈಗ ನನ್ಸ್ಬಾರ್ದಂತವ್ರು ಸುದರ್ಶನ್ ಪಿಳ್ಳೆ ಅಂತವ್ರು, ಅವರು ಇಲ್ಲಿ ಒಂದು ಏನಕ್ಕೆ ಅದನ್ನ ಒಂದು ಕಾನ್ಸೆಪ್ಟ್ ಇಲ್ಲಿ ತರ್ತಾರೆ, ಅದನ್ನ ಏನಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅನ್ನೋದನ್ನ ಅವರ ಮೂಲಕ ತಿಳ್ಕೊಳ್ಳೋಣ. ಮೊದಲನಾಗಿ ಸರ್, ಮಲೆನಾಡು ಮೀಡಿಯಾ ಯೂಟ್ಯೂಬ್ ಚಾನಲ್ ನಿಮ್ಗೆ ಸ್ವಾಗತ. ಇಲ್ಲೇ ಸರ್ ನಿಮ್ಗೆ ಒಂದು ಜಾಯ್ ಅಂಡ್ ಜಾಯ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕು, ಇಲ್ಲೇ ಬಿಲ್ಡ್ ಮಾಡ್ಬೇಕು ಅನ್ನೋದು ಒಂದು ಯೋಚನೆ ನಿಮ್ಗೆ ಹೇಗೆ ಬರುತ್ತೆ ಸರ್? ಫಸ್ಟ್ ನನಗೆ ಇಲ್ಲಿ ಬಂದಿದ್ದು ಅಂದ್ರೆ ಇದನ್ನ ಜಾಗ ಬಂದು ನೋಡಿದಾಗ ಇಲ್ಲೊಂದು ಹಳೆ ಹಂಚಿನ ಕಾರ್ಖಾನೆ ಇತ್ತು. ಅದು ಬಂದಾಗಿ ಹೆಚ್ಚು ಕಡಿಮೆ ಒಂದು 15 ವರ್ಷದ ಮೇಲಾಗಿತ್ತು. ಜಾಗ ಓಪನ್ ಆಗಿತ್ತು. ಬಂದು ನೋಡಿದೆ ಸುತ್ತಲಿನ ಪರಿಸರ, ಪಕ್ಕದಲ್ಲಿ ನದಿ, ಬಹಳ ತೆಂಗಿನ ಸೌಂದರ್ಯಯುತ ತೋಟಗಳು, ಇದ್ರ ಮಧ್ಯೆ ಜಾಗ ಇತ್ತು. ಸೇಲಿಗೆ ಇದನ್ನ ಇಟ್ಟಿದ್ರು. ಆ ಟೈಮ್ನಲ್ಲಿ ಥಾಟ್ ಯಾಕೆ ಬಂತು ಅಂತ ಕೇಳಿದ್ರೆ, ಈ ಜಾಗ ಯುಟಿಲೈಸ್ ಮಾಡಬಹುದು, ರೆಸಾರ್ಟ್ ಗಳನ್ನ ಮಾಡಬಹುದು ಅನ್ನೋದು ಒಂದು ತಲೆ ಇತ್ತು. ರೆಸಾರ್ಟ್ ಪ್ಲಾನ್ ಫಸ್ಟ್ ಬಂತು. ರೆಸಾರ್ಟ್ ಎಲ್ಲರೂ ಮಾಡ್ತಾ ಇದ್ದಾರೆ, ಹೊಸದಾಗಿ ವಾಟರ್ ಪಾರ್ಕ್ ಯಾಕೆ ಮಾಡೋದು? ವಾಟರ್ ಪಾರ್ಕ್ ಮಾಡ್ಲಿಕ್ಕೂ ನನಗೊಂದು ಆಸೆನೇ ಇತ್ತು. ನಾನು ಹಿಂದೆ 2007-8 ಎಲ್ಲ ರೆಗ್ಯುಲರ್ ಆಗಿ GRS ಮತ್ತೆ ವಾಟರ್ ಪಾರ್ಕ್ ಹೋಗ್ತಿದ್ದೆ. 7-8 GRS ಹೋಗಿದ್ದೀನಿ. ಆ ನಂತರದಲ್ಲಿ ವಂಡರ್ಲಾ ನಾವು ಎವ್ರಿ ಇಯರ್ 2-3 ಟೈಮ್ಸ್ ವಿಸಿಟ್ ಮಾಡ್ತಿದ್ವಿ. ಆಗ ನಂಗೆ ಅನಿಸ್ತಾ ಇತ್ತು, ನಾವು ಇಲ್ಲಿಂದ ಸಿದ್ದಾಪುರದಿಂದ ನಾವು ಮೈಸೂರಿಗೆ ಹೋಗ್ಬೇಕು, ಬೆಂಗಳೂರಿಗೆ ಹೋಗ್ಬೇಕು, ಒಂದು ನೈಟ್ ಜರ್ನಿ, ಒಂದು ನೈಟ್ ಜರ್ನಿ, ಹೇಗೇನು ಒಂದು ಡೇ ಅಲ್ಲಿ ಯುಟಿಲೈಸೇಷನ್, ಮತ್ತೆ ಅದಷ್ಟಕ್ಕೆ ಮುಗಿಸ್ಕೊಂಡು ಬರ್ಬೇಕು, ಮತ್ತೆ ವರ್ಕ್ ರಶ್ ಇದ್ದೇ ಇರುತ್ತೆ. ಇದೆಲ್ಲದ್ರ ಮಧ್ಯೆ ನಮ್ಮಲ್ಲಿ ಯಾಕೆ ಮಾಡಬಾರ್ದು? ಯಾರು ಮಾಡೋರು ಇಲ್ವಲ್ಲ, ಅವ್ರು ಮಾಡೋದ್ರಿಂದ ನಾವು ಯಾಕೆ ಕೈ ಜೋಡಿಸಬಾರ್ದು ಅಂತ ಇತ್ತು. ಯಾರು ಮಾಡ್ಲಿಲ್ಲ, ನನಗೆ ಮಾಡೋ ಒಂದು ಅವಕಾಶ ಸಿಕ್ತು. ಅದನ್ನ ಥಾಟ್ ನನ್ನ ಸ್ನೇಹಿತರ ಹತ್ರ ಹೇಳಿದೆ, ಫ್ಯಾಮಿಲಿ ಎಲ್ಲ ಹೇಳ್ಕೊಂಡಾಗ ಎಲ್ಲರೂ ಸಪೋರ್ಟ್ ಮಾಡಿದ್ರು. ಅದರಿಂದ ಒಂದು ಕಂಪನಿ ಹುಡ್ತು. ಆ ಕಂಪನಿಯಿಂದ ನಾವು ಒಂದು ಪಾರ್ಕ್ ಅನ್ನ ಮಾಡಿದೀವಿ. ಸೊ ಇದು ನಿಮ್ದೊಂದು ಕನಸಿನ ಕೂಸು ಅಂತ ಹೇಳ್ಬೋದು ಸರ್? ಹೌದು, ಕನಸಿನ ಕೂಸೇನೆ. ಯಾಕಂದ್ರೆ ನಾವು ನಮ್ಗೊಂದಿತ್ತು, ಈಗ ರೇಟ್ಗಳು ವಂಡರ್ಲಾದಲ್ಲಿ ಹೋದಾಗ 1,500 ಹೀಗೆ ಇದೆ ರೇಟ್ ಇದೆ. ಈ ಒಂದು GRS ಹೋದ್ರು ಇದೆ. ನಾವು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಎಲ್ಲರೂ ಕೊಡ್ಬೇಕು ಅಂತ ನಮ್ಮದು ಉದ್ದೇಶ ಇನ್ನೂ ಬಹಳಷ್ಟಿದೆ. ಏನು ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳುಗಳಿಗೆ, ನಮ್ಮ ಜಿಲ್ಲೆಯಲ್ಲಿರುವಂತಹ ಅದನ್ನು ಬಡ ಮಕ್ಕಳನ್ನು ಗುರುತಿಸಿ ವರ್ಷಕ್ಕೆ ಒಂದು 500 ಜನ ಮಕ್ಕಳಿಗೆ ನಾವು ಫ್ರೀಯಾಗಿ ಅವ್ರನ್ನ ಪಾರ್ಕಿಗೆ ತರಬೇಕು ಅಂತ ಆಸೆ ಉಂಟು. ಸಪೋರ್ಟ್ ಬೇಕಷ್ಟೇ. ಯಾಕಂದ್ರೆ ಹೋದ ವರ್ಷದಲ್ಲಿ ನಮ್ಗೆ ಆ ಸಪೋರ್ಟ್ ಸಿಗ್ಲಿಲ್ಲ. ನಾವೆಲ್ಲ ಜಿಲ್ಲೆಯ ಎಲ್ಲ ಇವ್ರನ್ನ BEOಗಳನ್ನು ಭೇಟಿಯಾಗಿದ್ವಿ. ಅವ್ರಿಗೂ ಸಹ ನಮ್ಮ ಆಶೆ ವ್ಯಕ್ತಪಡಿಸಿದ್ವಿ, ಮತ್ತೆ ಬರೋಂತ ಹುಡುಗರನ್ನ ಕಳಿಸ್ಕೊಡಿ ಅಂತ ಕೇಳಿದ್ವಿ. ಸ್ವಲ್ಪ ಪ್ರಮಾಣದಲ್ಲಿ ಮಾತ್ರ ನಮ್ಗೆ ರೆಸ್ಪಾನ್ಸ್ ಮತ್ತೆ ಬಿಟ್ರೆ ಅದು ಪೂರ್ತಿ ರೆಸ್ಪಾನ್ಸ್ ಬರಲಿಲ್ಲ. ಮುಂದಿನ ದಿನಗಳಲ್ಲಿ ಆ ರೆಸ್ಪಾನ್ಸಿಗೆ ನಮ್ಮ ಏನು ಕನಸಿಗೆ ಇನ್ನೂ ಬಲ ಕೊಡೋ ಕೆಲಸಗಳು ಆಗ್ಲಿ ಅಂತ ನಾನು ಆಶಿಸ್ತೇನೆ. ಸರ್, ಈಗ ನೋಡ್ಬಿಟ್ಟೆ ಈಗ ಆಲ್ರೆಡಿ ಹಲವಾರು ಒಂದು ವಾಟರ್ ಗೇಮ್ಸ್ ಇದೆ. ಒಂದ್ಸತಿ ಒಳಗೆ ಹೋಗಿದ್ರೆ ಅಂತಂದ್ರೆ ಊಟ ಇರ್ಬೋದು, ಅಲ್ಲಿ ಜ್ಯೂಸ್ ಇರ್ಬೋದು, ಏನೇ ಹೋಗಕ್ಕೂ ಹೊರಗಡೆ ಹೋಗಬೇಕು ಇರಲ್ಲ, ಪ್ರತಿಯೊಂದು ಇಲ್ಲೇ ಸಿಗುವಂಥದ್ದು. ಸೊ ಈ ರೀತಿ ಒಂದು ಥಾಟ್ ಬಂದು ನಿಜವಾಗ್ಲೂ ಇಲ್ಲಿ ಜನಗಳಿಗಿರ್ಬೋದು, ನಮ್ಮ ಕರ್ನಾಟಕದಂತೂ ಹೊರಗಡೆಯಿಂದನೂ ಬರ್ತಾರಲ್ಲ ಸರ್ ಇಲ್ಲಿ ಬರ್ತಾರೆ. ಇಲ್ಲಿ ಏನಾಗಿದೆ ಅಂದ್ರೆ, ನಾವು ಒಂದು ಸಸ್ಟೈನಬಿಲಿಟಿ ನೋಡ್ಬೇಕಾಗತ್ತಲ್ಲ, ಫೀಸಿಬಿಲಿಟಿ ಅಂತ ಫೀಸಿಬಿಲಿಟಿ ರಿಪೋರ್ಟ್ ಮಾಡ್ಬೇಕಾದ್ರೆ ನಾವು ಒಂದ್ಸಲ ವಿಚಾರ ಮಾಡಿದ್ವಿ. ಇಲ್ಲಿ ಸುತ್ತಮುತ್ತಲು ಅಂದ್ರೆ ಪರಿಸರನೇ ಆಗಿದೆ, ಕಡಲ ತೀರ, ಅದು ಸ್ಪೆಷಲಿ ನಮ್ಮ ಎಕೋ ಬೀಚ್. ಎಕೋ ಬೀಚ್ ಅಂದ್ರೆ ಒಂದು ಸೌಂದರ್ಯಕ್ಕೆ ಹೆಸರುವಾಸಿಯಾಗಿದೆ. ಮುರುಡೇಶ್ವರ, ಗೋಕರ್ಣ, ಕಾಡ ಬೀಚ್ಗಳು, ಇದೆಲ್ಲದೂ ನಮ್ಮ ಜಿಲ್ಲೆಯ ಒಂದು ಆಸ್ತಿ. ಅಫ್ಕೋರ್ಸ್ ದಾಂಡೇಲಿ ಇರ್ಬೋದು, ಹತ್ರದಲ್ಲಿ ಜೋಗ ಇದೆ, ಯಾಣ ಇದೆ, ಇವೆಲ್ಲದೂ ನಾವು ನೋಡಿದಾಗ ಈ ನಾವು ಕರೆಕ್ಟ್ ಮಧ್ಯದ ಪ್ಲೇಸ್ ಅಲ್ಲಿ ಇದೀವಿ ನಾವು. ಶರಾವತಿಯ ಸುಂದರ ನದಿ ತೀರ, ಈ ಪಾಪ್ಯುಲೇಷನ್ಗಳು ಇಲ್ಲಿ ಜಾಸ್ತಿಯಾಗಿ ರೆಸಾರ್ಟ್ಗಳಿಗೆ ಮತ್ತೆ ಈ ದೇವಸ್ಥಾನಗಳಿಗೆ ವಿಸಿಟ್ ಮಾಡ್ತಾರೆ. ಎಲ್ಲ ವಿಸಿಟ್ ಮಾಡೋರು ಸಹ ಇಲ್ಲಿ ಪಾರ್ಕಿಗೆ ಬಂದು ಒಂದು ಹಾಫ್ ಡೇ ಅಥವಾ ಒಂದು ಫುಲ್ ಡೇ ಎಂಜಾಯ್ ಮಾಡಂತಹ ಎಲ್ಲ ಸೌಲಭ್ಯ ಕೊಡಬೇಕು ಅಂತ ನಮ್ಗೆ ಆಸೆ ಇತ್ತು. ನಾವು ಇಂಪ್ಲಿಮೆಂಟ್ ಮಾಡಿದೀವಿ. ಅದು ಸಹ ಒಂದು ನನಗೆ ಅನಿಸಿದ ಮಟ್ಟಿಗೆ ನಾವು ಬಹಳ ರೀಸನೇಬಲ್ ರೇಟ್ ಇದ್ದೀವಿ ಅಂತ ಅನ್ಕೊಂಡಿದ್ದೀನಿ. ಕೆಲವರು ಜಾಸ್ತಿ ಅಂತಾರೆ, ಕೆಲವರು ಕಮ್ಮಿ ಅಂತಾರೆ, ಅದು ಇದೇ ಇರ್ತದೆ ಆ ಅಭಿಪ್ರಾಯಗಳು. ಸರ್, ಈಗ ಇಲ್ಲಿ ಬಂದು ಅಂತಂದ್ರೆ ಕೆಲವರು ಸ್ಟೇ ಮಾಡ್ಲಿಕ್ಬಹುದು ಅಂತ ಇಷ್ಟಪಡ್ತಾರೆ. ಯಾಕಂದ್ರೆ ವಾಟರ್ ಅಂದ ತಕ್ಷಣ ಎಲ್ಲರಿಗೂ ಒಂದು ಇನ್ನೂ ಸ್ವಲ್ಪ ಹೊತ್ತು ಇರಬೇಕು ಅಂತ ಇಷ್ಟಪಡ್ತಾರೆ. ಹಾಗೇನಾದ್ರು ಏನಾದ್ರು ವ್ಯವಸ್ಥೆ ಮುಂದಿನ ದಿನಗಳು ಸಿಗ್ಬೋದಾ? ಹೌದು, ಸ್ಟೇಗೆ ಆಲ್ರೆಡಿ ಮಾಡಿದ್ದೀವಿ. ಅದು ಸಹ ಒಂದು ಒಳ್ಳೆ ಇದ್ ರೇಟ್ ನಲ್ಲೇ ಕಡಿಮೆ ವ್ಯವಸ್ಥೆಯಲ್ಲೇ ಮಾಡ್ತಾ ಇದೀವಿ. ಅದು ಆಲ್ಮೋಸ್ಟ್ ಮಕ್ಕಳಿಗಾಗಿ ಜಾಸ್ತಿ ಮಾಡಿದೀವಿ. ಅಂದ್ರೆ ಒಂದು ನಾವೇನಂತೀವಿ
ಹಾಲ್ ಟೈಪ್ ಮಾಡಿ ಫ್ಯಾಮಿಲಿ ಫ್ಯಾಮಿಲಿಗೆ ಅದು ರೂಮ್ಸ್ ಗಳಿದೆ. ಓಕೆ ರೂಮ್ಸ್ ಗಳು ಸಹ ಒಂದು 20 ರೂಮ್ಸ್ ಗಳಿದೆ. ಓಕೆ ಅಲ್ಲದೆ ಹಾಲ್ ಟೈಪ್ ಮಾಡಿಬಿಟ್ಟು ನಾವು ಡಾರ್ಮೆಟರಿ ಅಂತ ಏನ್ ಹೇಳ್ತೀವಿ, ಓಕೆ ವಿತ್ ಬೆಡ್. ಸ್ಕೂಲ್ ಮಕ್ಕಳು ಬಂದಾಗ ಒಂದು 300 ಜನ ಮಕ್ಕಳಿಗೂ ಸಹ ಆರಾಮಾಗಿ ಉಳಿದು ಬಿಟ್ಟು ಹೋಗುವಂತ ವ್ಯವಸ್ಥೆಗಳು ಮಾಡಿದ್ವಿ. ಇಲ್ಲಿ ಬಂದಂದ್ರೆ ಉಳಿದಿದ್ದೆಲ್ಲ ಪ್ಲೇಸ್ ಗಳು ನೋಡ್ಕೊಂಡು ಇಲ್ಲಿ ಸ್ಟೇ ಮಾಡಿ ಅವರು ಗೇಮ್ಸ್ ನೆಲ್ಲ ಆಟ ಆಡ್ಕೊಂಡು ಹೋಗುವಂತ ಅದು ಕಡಿಮೆ ರೇಟ್ ಅಲ್ಲಿ ವ್ಯವಸ್ಥೆಯನ್ನು ಮಾಡಿದ್ವಿ. ಸರಿ ಸರಿ. ಮುಂದಿನ ದಿನಗಳಲ್ಲಿ ನಮ್ದೊಂದು ರೆಸಾರ್ಟ್ ಮಾಡೋ ವಿಚಾರ ಇದೆ, ಬಟ್ ಟೈಮ್ ತಗೊಳ್ತದೆ. ಏನ್ ನದಿ ತೀರದಲ್ಲಿ ಜಾಗ ಇದೆ, ಅಲ್ಲಿ ರೆಸಾರ್ಟ್ ಮಾಡ್ಬೇಕು ಅಂತ ಇದೆ. ಅದಕ್ಕೆ ಅಪ್ರೂವಲ್ ಗಳೆಲ್ಲ ಇದೆ, ಅಪ್ರೂವಲ್ ತಗೊಂಡ್ಬಿಟ್ಟು ಮಾಡ್ತಾ ಇದೀವಿ. ಈಗ ಸರ್ ಹೇಗೆ ರೆಸ್ಪಾನ್ಸ್ಗಳು ಹೇಗಿದೆ? ಈಗ ಸ್ಟಾರ್ಟ್ ಆಗಿ ಸರ್ ಎಷ್ಟು ವರ್ಷ ಆಗ್ತಿದೆ ಸರ್ ಇದು? ಕಳೆದ ಮೇ 12 ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದು. ಆಲ್ರೆಡಿ ಈಗ ಜನಗಳು ನೋಡ್ಬೋದು ಸರ್, ಇಷ್ಟೊಂದು ಜನಗಳು ಬರ್ತಾ ಇದಾರೆ. ಇನ್ ಮುಂದಿನ ದಿನಗಳು ಇನ್ನೂ ಹೆಚ್ಚಿಗೆ ಎಕ್ಸ್ಪೆಕ್ಟ್ ಮಾಡ್ಬೋದಾ ಸರ್? ಮಾಡಿದ್ವಿ, ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ, ಬರ್ತಾ ಇದಾರೆ. ಬಹಳಷ್ಟು ಜನರಿಗೆ ಕೆಲವೊಮ್ಮೆ ಗೊತ್ತಿರ್ಲಿಲ್ಲಂತೆ. ನಾವು ಏನು ಮಾರ್ಕೆಟಿಂಗ್ ಅಡ್ವರ್ಟೈಸ್ಮೆಂಟ್ ಮಾಡ್ಬೇಕಿತ್ತು, ಮಾಡಿದೀವಿ. ನಮ್ದು ಸಹ ಪೂರ್ತಿ ಪ್ರಮಾಣದ ಅಡ್ವರ್ಟೈಸ್ಮೆಂಟ್ ಆಗಿಲ್ಲ. ಈಗ ಬಂದಂತಹ ಏನು ಇಲ್ಲಿ ಬಂದು ಎಂಜಾಯ್ ಮಾಡಿ ಹೋಗಿದ್ದಾರೆ, ಪಬ್ಲಿಸಿಟಿ ಮಾಡಿದ್ದಾರೆ, ಅದರಿಂದ ನಮ್ಗೆ ಜಾಸ್ತಿ ಜನ ಬರ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಸಹ ಹೆಚ್ಚಿನ ಜನರು ಬಂದ್ಬಿಟ್ಟು ಈ ಒಂದು ವಾಟರ್ ಪಾರ್ಕ್ ನ ಸೌಲಭ್ಯವನ್ನ ಪಡಿಬೇಕು ಅಂತ ಹೇಳಿ ನನ್ನ ಆಶಯ. ಯಾಕಂದ್ರೆ ನಾವೊಂದು ಹೆಚ್ಚಿನ ಜನ ಬಂದ್ರೆ ಅದು ನಾವು ಮಾಡಿದಕ್ಕೂ ಸಹ ಸಾರ್ಥಕ ಆಗ್ತದೆ. ಮತ್ತೆ ಇನ್ನೂ ಒಂದು ಹೆಚ್ಚಿಗೆ ಇನ್ವೆಸ್ಟ್ ಬೇರೆ ಬೇರೆ ತರ ಐಟಮ್ಸ್ ತರ ಹಾಕ್ಬೋದು. ನಾವು ಇನ್ನು ಈ ನಮ್ಮ ಫ್ಯೂಚರ್ ಇದಿದೆ, 3D ಗೇಮ್ಸ್ ಇರ್ಬೋದು, ಸ್ವಲ್ಪ ಡ್ರೈ ಗೇಮ್ಸ್ ಗಳಿರ್ಬೋದು, ಮತ್ತೊಂದಿಷ್ಟು ರೈಡ್ಸ್, ಹೊಸ ರೈಡ್ ಗಳು ಏನೇ ಬಂದಿದೆ ಅವೆಲ್ಲನೂ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಜಾಗ ಇದೆ. ನಾವು ಆಲ್ರೆಡಿ ಪ್ಲಾನ್ ಇಟ್ಕೊಂಡಿದ್ದೀವಿ. ಬಟ್ ನಮಗೂ ಸಹ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಾದಾಗ ಒಂದು ಧೈರ್ಯ ಸಾಲದಿಲ್ಲ, ಇಷ್ಟು ಸಾಕೇನೋ ಇಲ್ಲಿಗೆ ಅಂತ ಅನ್ಸಿರುತ್ತೆ. ಈಗ ಜನದ್ದು ಜಾಸ್ತಿ ಅವಕಾಶಗಳಂದ್ರೆ ಅವ್ರು ಬಂದ್ರು, ಎಂಜಾಯ್ ಮಾಡಿದ್ರು, ಇನ್ನೂ ಬೇಕಿತ್ತು ಅಂತ ಆಶೆ ವ್ಯಕ್ತಪಡಿಸಿದ್ರೆ ನಾವು ಇನ್ನೂ ಜಾಸ್ತಿ ಮಾಡೋ ವಿಚಾರದಲ್ಲಿ ನಾವು ರೆಡಿ ಇದ್ದೇವೆ. ಇನ್ನೂ ಮಾಡಿಬಿಟ್ಟು ಮುಂದಿನ ವರ್ಷಕ್ಕೆ ಅವ್ರಿಗೆಲ್ಲರಿಗೂ ಸಹ ಇನ್ನೂ ಕೊಡ್ಲಿಕ್ಕೆ ನಾವು ರೆಡಿ ಇದ್ದೀವಿ. ಸರ್ ಮುಂದಿನ ದಿನಗಳು ನಾವು ಏನು ವಂಡರ್ದಲ್ಲಿ ಏನು ಫೆಸಿಲಿಟಿಗಳು ಇದೆಯೋ ಇಲ್ಲೂ ಹೆಚ್ಚಿನ ನೀವು ನಿರೀಕ್ಷಿಸಬಹುದು. ವಂಡರ್ಲ 25 ಎಕರೆ ಜಾಗದಲ್ಲಿದೆ, ಬಹಳ ಅದ್ಭುತವಾಗಿದೆ. ಅದು ಸಹ ನಾವು ಅಪ್ರಿಶಿಯೇಟ್ ಮಾಡಂತ ಒಂದು ವ್ಯವಸ್ಥೆನೆ. ಆ ಪ್ರಮಾಣಕ್ಕೆ ನಾವು ಪೂರ್ತಿ ಹೋಗ್ಲಿಕ್ಕೆ ಆಗಲಿಲ್ಲ ಅಂದ್ರೂ ನಾವು ರೀಚ್ ಮಾಡೋ ಪ್ರಯತ್ನ ಮಾಡ್ತೇವೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಕಾಸ್ಟ್ ಎಲ್ಲ ಹೇಳಿದಲ್ಲ, ಜಿಲ್ಲೆ ಕಾಸ್ಟ್ ಎರಡನ್ನೂ ವಿಚಾರ ಮಾಡಿ ನಾವು ಅದನ್ನ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ, ಮಾಡ್ಕೊಡ್ತೇವೆ. ಸೊ ಇಲ್ಲಿವರೆಗೂ ನೀವು ಒಂದು ಜಾಯಿನ್ ಹೇಗೆ ಒಂದು ಕನ್ಸ್ಟ್ರಕ್ಷನ್ ಆಗಿರ್ಬೋದು, ನೀವು ಅದನ್ನ ಇಲ್ಲಿ ಎಲ್ಲ ವ್ಯವಸ್ಥೆಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಮಲೆನಾಡು ಮೀಡಿಯಾ ಪರವಾಗಿ ನಿಮ್ಗೆ ಧನ್ಯವಾದ. ಈಗ ಜಾಯ್ ಬಂದು ಫುಲ್ ಎಂಜಾಯ್ ಮಾಡ್ತಾರೆ. ಆದ್ರೆ ಎಂಜಾಯ್ ಮಾಡ್ಬೇಕಂತ ಯಾವ್ಯಾವ ರೀತಿ ಆ ಆಕ್ಟಿವಿಟೀಸ್ ಇದೆ ಅಂತ ಒಂದು ಬೈ ಸ್ಟೆಪ್ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಳ್ಬೋದಾ? ನಾವಿಲ್ಲಿ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲಿ WPS ಇದೆ. WPS ಅಲ್ಲಿ 11ಗೂ ಜಾಸ್ತಿ ಗೇಮ್ಸ್ ಇದೆ. ಮಕ್ಕಳಿಗೆ ಒಳ್ಳೇದಾಗಿ ಹೇಳಿಸಿ ಮಾಡುವಂತ ಒಂದು ಚೆನ್ನಾಗಿರುವಂತ ಆಟಗಳಿದೆ ಇಲ್ಲಿ. ಯಾಕಂತಂದ್ರೆ ಅಲ್ಲಿ ದೊಡ್ಡವರು ಕೂಡ ಆಡ್ಬಹುದು, ಆದ್ರೆ ಮಕ್ಕಳಿಗೆ ಸ್ಪೆಷಲಿ ಆಗಿ ಒಳ್ಳೆ ಆಟವನ್ನ ಆಡುವಂತ ಒಂದು ರೈಡ್ಸ್ಗಳಿದೆ. ನೆಕ್ಸ್ಟ್ ಆಟ ಇದೆ. ಅದ್ರ ನೆಕ್ಸ್ಟ್ ಏನಿದೆ ಅಂದ್ರೆ ಟವರ್ 1 ಅಂತ, ಓವರ್ ಆಲ್ ಆಗಿ ನಾವು ಟವರ್ 1 ಅಂತ ಹೇಳ್ತೀವಿ. ಅದ್ರಲ್ಲಿ ಟವರ್ 1 ಅಲ್ಲಿ ಪೆಂಡಿಲಮ್ ಇದೆ. ಪೆಂಡಿಲಮ್ ನಂತರ ನೆಕ್ಸ್ಟ್ 4 ಸೀಟರ್ ಅಂತ, ಅಂದ್ರೆ ಫ್ಯಾಮಿಲಿಗೆ ಹೇಳಿಸಿ ಮಾಡಿದಂತ ರೈಡ್. 4 ಜನ ಕೂತ್ಕೊಂಡು ಆರಾಮಾಗಿ ಮಾತಾಡ್ಕೊಂಡು ಹೋಗುವಂತ ಒಂದು ರೈಡ್ಸ್, ಅಂದ್ರೆ ಫ್ಯಾಮಿಲಿ ರೈಡ್ಸ್ ಅಂತ ಇದೆ. ನೆಕ್ಸ್ಟ್ 2 ಸೀಟರ್ ಅಂತ ಇದೆ. ಸೊ 2 ಸೀಟರ್ ಸಪರೇಟ್ ಇದೆ, 4 ಸೀಟರ್ 2 ಸೀಟರ್ ಸಪರೇಟ್ ಆಗಿದೆ, 4 ಸೀಟರ್ ಸಪರೇಟ್ ಆಗಿದೆ. ಅದ ನಂತರ ಮತ್ತೆ ಯಾವ್ದು ಅದ್ರಲ್ಲೇ ಮತ್ತೆ ಬೇರೆ ಇದೆಯಾ? ಅದ್ರ ನಂತರ ಏನಿದೆ ಅಂತಂದ್ರೆ ರೈನ್ ಡ್ಯಾನ್ಸ್. ಒಳ್ಳೇದಾದಂತ ರೈನ್ ಡ್ಯಾನ್ಸ್ ಇದೆ. ಯಾಕೆ 200-300 ಮಂದಿ ರೈನ್ ಡ್ಯಾನ್ಸ್ ಅನ್ನ ಮಾಡಬಹುದು. ಚೆನ್ನಾಗಿರುವಂತ ರೈನ್ ಡ್ಯಾನ್ಸ್ ಇದೆ. ಅದ್ರ ನಂತರ ಮತ್ತೆ ಏನ್ ಫೆಸಿಲಿಟಿ ಇದೆ? ಅದ್ರ ನಂತರ ನಮ್ಮಲ್ಲಿ ವೇವ್ ಪೂಲ್ಸ್ ಇದೆ. ವೇವ್ ಪೂಲ್ ಅಂತಂದ್ರೆ ಮಿನಿಮಮ್ 250 to 300 ಮಟ್ಟ ಅಲ್ಲಿ ಅಲೆ ಜಾಸ್ತಿ ಬರ್ತಾ ಇದೆ. ಒಳ್ಳೇದಂತ ಅಲೆಗಳಿದೆ, ಒಳ್ಳೇದಾಗಿ ರೈಡ್ ಮಾಡಬಹುದು, ಚೆನ್ನಾಗಿರುವಂತದ್ದು. ಈ ತರ ರೈಡ್ಸ್ ಗಳು ಕೂಡ ವೇವ್ಸ್ ಎಲ್ಲೂ ಇಲ್ಲ, ನಾವು ನೋಡಿದ ಪ್ರಕಾರ ಎಲ್ಲೂ ಕೂಡ ಇಲ್ಲ. ಇದ ನಂತರ ಮತ್ತೇನಿದೆ? ತದನಂತರ ಏನಿದೆ ಅಂತಂದ್ರೆ ಟವರ್ 2 ಓವರ್ ಆಲ್ ಟವರ್ 2 ಅಂತ ಹೇಳ್ತೀವಿ. ಅದರಲ್ಲಿ ಸ್ಪೈಡರ್ ಇದೆ. ಆ ಸ್ಪೈಡರ್ 4 ರೈಡ್ಸ್ ಇದಾರೆ ಅಲ್ಲಿ. ಅದ್ರಲ್ಲಿ ನೆಕ್ಸ್ಟ್ ಏನಿದೆ ಬ್ಲಾಕ್ ಅಂಡ್ ವೈಟ್ ಅಂತ ಇದೆ. ನೆಕ್ಸ್ಟ್ ಬ್ಲೂ ಅಂಡ್ ವೈಟ್ ಅಂತ ಇದೆ ಅದರಲ್ಲಿ. ನೆಕ್ಸ್ಟ್ ಟನಲ್ಸ್ ಅಂತ ಬ್ಲೂ ಅಂಡ್ ವೈಟ್ ಹೈಟ್ ಇದೆ. ಅದೇನು ಕಲರ್ ಡಿಫರೆನ್ಸ್ ಏನಕ್ಕೆ ಹಾಕಿ ಮಾಡಿದೀರಾ? ಕಲರ್ ಡಿಫರೆನ್ಸ್ ಅಂತಂದ್ರೆ ಬೇರೆ ಬೇರೆ ಸ್ಲೈಡ್ಸ್ ಗಳಿದಾವಲ್ಲ, ಹೈಟ್ ಡಿಫರೆನ್ಸ್ ಹೇಗೆ ಅದು? ಹೌದು, ಹೈಟ್ ಡಿಫರೆನ್ಸ್ ಇದೆ. ಮತ್ತೆ ಶೇಪ್ ಡಿಫರೆನ್ಸ್ ಇದೆ ಅಲ್ಲ? ಶೇಪ್ ಮತ್ತೆ ಹೈಟ್ ಡಿಫರೆನ್ಸ್ ಇದೆ. ಅಂತಂದ್ರೆ ಹೈಡ್ರೋಲಿಕ್ ಇದೆ ಬ್ಲೂ ಅಂತ ಹೇಳಿ, ಟನಲ್ಸ್ ಅಂತ ಹೇಳಿದ್ರೆ. ನೆಕ್ಸ್ಟ್ ಇದೆ ಕಾಪಿ ವೈಟ್, ಮಕ್ಕಳಿಗೆ ಕೂಡ ಆಟ ಆಡಬಹುದು ಇದರಲ್ಲಿ. ಕಾಪಿ ವೈಟ್ಸ್ ಇದಾವೆ. ನೆಕ್ಸ್ಟ್ ಅದರ ನಂತರ ಏನಿದೆ ಅಂತ ಊಟ ಆದ್ಮೇಲೆ ಚೆನ್ನಾಗಿರುವಂತ ಒಂದು ಇದಿದೆ, ಏನಂತಂದ್ರೆ ಇಲ್ಲಿ ಲೇಜಿ ಕ್ರೇಜಿ ಅಂತ ಹೇಳಿ. ಊಟನ ರಿಲ್ಯಾಕ್ಸ್ ಆಗಿ ಲೇಜಿ ಕ್ರೇಜಿಯನ್ನು ಆರಾಮಾಗಿ ಒಂದು 20 ನಿಮಿಷ ಸ್ಪೆಂಡ್ ಮಾಡುವಂಥದ್ದು ಒಳ್ಳೆಯದಂತ ಒಂದು ಲೇಜಿ ಕ್ರೇಜಿ ಇದೆ. ಒಳ್ಳೆ ಸ್ಪೆಂಡ್ ಮಾಡ್ಬೋದು. ಈಗ ಹೊರಗಡೆಯಿಂದ ಬಂದಿರ್ತಾರ ಕೆಲವರು, ಬಟ್ಟೆ ತಂದಿರಲ್ಲ, ಅವ್ರಿಗೆ ಏನಿರಲ್ಲ, ಅದಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ತೀರ ಅಂತ ಹೇಳ್ಬೋದಾ? ಸರ್ ಬಟ್ಟೆಗಾಗಿ ನಮ್ಮಲ್ಲಿ ಕ್ಲಾತ್ ವ್ಯವಸ್ಥೆ ಇದೆ ಸರ್. ಬಟ್ಟೆ ರೆಂಟಿಗಾದ್ರೂ ಇದೆ.
ರೆಂಟಿಗೆ ಆದ್ರೂ ಇದೆ, ಮತ್ತೆ ಆಮೇಲೆ ಪರ್ಚೇಸ್ ಕೂಡ ಮಾಡ್ಬೋದು. ಒಳ್ಳೆ ಹೈಜಿನಿಕ್ ಕ್ಲೀನ್ ಆಗಿದೆ ಡ್ರೆಸ್ ನಮ್ದು, Okay. ಕಡಿಮೆ ರೇಟಿಗೆ ಸಿಗತ್ತೆ. ಓಕೆ ಹಾಗಾಗಿ ಜೆಂಟ್ಸ್ಗೆ ಮತ್ತು ಲೇಡೀಸ್ಗಾಗಿ ಸಪರೇಟ್ ಲಾಕರ್ ವ್ಯವಸ್ಥೆ, ವಾಶ್ರೂಮ್ಸ್ ಕೂಡ ಇದೆ. ಓಕೆ ಓಕೆ. ಕ್ಲೀನ್ ಅಂಡ್ ಹೈಜಿನಿಕ್ ಆಗಿದೆ. ಇನ್ನು ಊಟದ ವಿಷಯ ಬಂದಾಗ ಯಾವ ರೀತಿ, ಯಾಕಂದ್ರೆ ಕೆಲವರು ನಾನ್ ವೆಜ್ ಸಪ್ರೇಟ್ ಇರ್ತಾರೆ, ಯಾಕೆ ನಾನ್ ವೆಜ್ ಕೆಲವು ವೆಜ್ ಇಷ್ಟಪಡೋದು ನಾನ್ ವೆಜ್ ಮಿಕ್ಸ್ ಮಾಡಲ್ಲ, ಆ ರೀತಿ ಸಪ್ರೇಟ್ ಇದೆ ಹೇಗೆ? ಹೌದು, ಸಪ್ರೇಟ್ ಆಗಿದೆ. ವೆಜ್ ಅಂತೇಳಿ ಪ್ಯೂರ್ ವೆಜ್ ಅಂತೇಳಿ ನಮ್ಗೆ ಸಪ್ರೇಟ್ ಆಗಿ ವೆಜ್ ಕ್ಯಾಂಟೀನ್ಸ್ ಇದಾವೆ. ಓಕೆ ನೆಕ್ಸ್ಟ್ ವೆಜ್ ಅಲ್ಲಿ ಥಾಲಿ ಅಂತ ಬರ್ತದೆ, ಓಕೆ ಊಟ ಓವರ್ ಆಗಿ ಊಟ ಬರ್ತದೆ. ನೆಕ್ಸ್ಟ್ ನಾನ್ ವೆಜ್ ಅಲ್ಲಿ ಬಿರಿಯಾನಿ ಇದೆ. ಓಕೆ ಬಿರಿಯಾನಿಯಲ್ಲಿ ಫಸ್ಟ್ ಬಿರಿಯಾನಿ ಇದೆ. ನೆಕ್ಸ್ಟ್ ನಾರ್ಮಲ್ ಕಬಾಬ್, ಕಬಾಬ್ಸ್ ಇದೆ. ಓಕೆ ಚೈನೀಸ್ ಐಟಮ್ಗಳು ಸಿಗ್ತವೆ, ಫಿಶ್ಗಳು ಸಿಗ್ತವೆ, ಫಿಶ್ ಓಕೆ. ಕೋಲ್ಡ್ ಡ್ರಿಂಕ್ಸ್ ಎಲ್ಲದು ಇಲ್ಲೇ ಬಂದ್ರೆ ಏನೇ ಅಪ್ ಟು ಡೇಟ್ ಎಲ್ಲ ಇಲ್ಲೇ ಸಿಗುವಂತದಲ್ಲ? ಸಿಗತ್ತೆ. ಓವರಾಲ್ ಆಗಿ ಒಮ್ಮೆ ಪಾರ್ಕ್ ಒಳಗಡೆ ಬಂದ್ರೆ ಎಂಟ್ರಿ ಆದ್ರೆ ಹಾ ಹೊರಗಡೆ ಹೋಗುವಾಗ ನಿಮ್ಗೆ ಏನೇನು ಬೇಕು, ಕೋಲ್ಡ್ ಡ್ರಿಂಕ್ಸ್ ಇಂದ ಊಟದಿಂದ ಎಲ್ಲಾ ವ್ಯವಸ್ಥೆಗಳು ಕೂಡ ಇಲ್ಲೇ ಏನು ಸಮಸ್ಯೆ, ಬೆಳಿಗ್ಗಿಂದ ಎಂಟ್ರೆನ್ಸಿಗೆ ಒಂದು ಹೊಕ್ಕಿದೆ ಅಂತಂದ್ಮೇಲೆ ಹಾ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು Okay. ನಮ್ಮ ಪಾರ್ಕಿಗೆ ಬಂದ್ರೆ. ಸೊ ಬೆಳಿಗ್ಗೆ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ, ಎಷ್ಟು ಗಂಟೆ ಮುಗಿಯುತ್ತೆ? ಬೆಳಿಗ್ಗೆ 10:30 ಸ್ಟಾರ್ಟ್ ಆಗುತ್ತೆ, ಓಕೆ. ಈವ್ನಿಂಗ್ 5:30 ಕ್ಲೋಸ್ ಆಗುತ್ತೆ. ಸೊ ವೆಹಿಕಲ್ ಪಾರ್ಕಿಂಗ್ ಎಲ್ಲ ವ್ಯವಸ್ಥೆಗಳಿದೆ, ಚೆನ್ನಾಗಿದೆ, ಪಾರ್ಕಿಂಗ್ ಎಲ್ಲ ಚೆನ್ನಾಗಿದೆ. ಈಗ ಹೊಸದಾಗಿ ಹೊರಗಡೆ ಬರೋರಿಗೆ ಇಲ್ಲಿ ಅಡ್ರೆಸ್ ಹೆಂಗೆ ಹೇಳ್ಬೋದು, ಹೇಗೆ ಬರ್ಬೋದು ಏನಂತ ಹೇಳ್ಬೋದು? ಕಾರವಾರ ಮತ್ತು ಉಡುಪಿ ಸೈಡ್ ಇಂದ ಬರೋರಿಗೆ ಹೊನ್ನಾವರ ಬಂದ್ಬಿಟ್ಟು ಪೊಲೀಸ್ ಸ್ಟೇಷನ್ ಇಂದ 1.5 ಕಿಲೋಮೀಟರ್ ಜಾಯ್ ವಾಟರ್ ಪಾರ್ಕ್ ಆಗುತ್ತೆ. ಹಾಗೆ ಬೆಂಗಳೂರಿಂದ ಹಾಗೆ ಶಿವಮೊಗ್ಗದಿಂದ ಬರುವಾಗ ಕರ್ವಾ ಕ್ರಾಸ್ ಇಂದ ನಿಯರ್ ಆಗುತ್ತೆ ಸರ್ ಬರ್ಲಿಕ್ಕೆ. ಓಕೆ ಓಕೆ. ಇದು ವೆಬ್ಸೈಟ್ ಅಲ್ಲಿ ನೋಡ್ಕೊ ಬರ್ಬೋದು, ವೆಬ್ಸೈಟ್ ಎಲ್ಲ ನೋಡಬಹುದು. ಜಾಯ್ ವೆಬ್ಸೈಟ್ ಪೇಜ್ ಇದೆ ನಮ್ದು. ಓಕೆ. ಗೂಗಲ್ ಮ್ಯಾಪ್ ಅಲ್ಲಿ ಹಾಕೊಂಡ್ರೆ ಈಸಿಯಾಗಿ ಬರ್ಬೋದಲ್ವಾ? ಜಾಸ್ತಿ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಮೊಬೈಲ್ ನಂಬರ್ಸ್ ಇದೆ, ಓಕೆ, ಕಾಂಟ್ಯಾಕ್ಟ್ ಅನ್ನು ಮಾಡ್ಬೋದು. ಕಾಂಟ್ಯಾಕ್ಟ್